चलो भाई देखो अपने क्या ಹಾಯ್ ಶೋಭಾ, ಏನು ಮಾಡ್ತಾ ಇದೀಯಾ? ಡ್ಯಾನ್ಸ್ ಮಾಡತ್ತೀನಿ. ಮಿಕ್ಸರ್ ತೊಗೊಂಡು ಯಾರು ಡ್ಯಾನ್ಸ್ ಮಾಡ್ತಾರೆ? ಶೋಭಾ ಯಾವುದರಿಂದ ಡ್ಯಾನ್ಸ್ ಮಾಡಿದ್ರು ಅಂತ ನೋಡಿದ್ರ ನೀವು ಮಾಡ್ತೀರಾ? ಮಿಕ್ಸರ್ ಜಾರಿಂದ ಡ್ಯಾನ್ಸ್, ಮಿಕ್ಸಿಯಿಂದ ಡ್ಯಾನ್ಸ್, ಮಿಕ್ಸರ್ ಸೌಂಡಿಗೆ ತಾಳ ಹಾಕುತ್ತಿರುವ ಶೋಭಾ. ಅದೇ ನಾವೊಂದು ಹಾಡುತ್ತೀರೇ. ಏನೇನು ಮಾಡ್ತಾ ಇದೀಯ ನಾಳೆ? ದೋಸೆ ಗೀಸೆ ಮತ್ತೆ ದೋಸೆ ಅಷ್ಟೇ. ಬರೀ ಒಣ ದೋಸೆ ಯಾರು ತಿಂತಾರೆ? ನಾನಂತೂ ತಿನ್ನಲ್ಲ, ಮಾಮಗಳು ಕರಿತೀನಿ ನಾನು ಅಷ್ಟೇ. ಮತ್ತೆ ಯಾರು ತಿನ್ಬೇಕಿನ್? ಬರೀ ದೋಸೆ ಅಷ್ಟೇ ತಿನ್ನಲ್ಲ ನಾನು. ದೋಸೆ ಜೊತೆ ಚಟ್ನಿ, ಸಾಂಬಾರು ಇದೆಲ್ಲ ಇರ್ಬೇಕು. ಥ್ಯಾಂಕ್ ಯು. ನೋಡ್ರಿ 50 ರೂಪಾಯಿ ಒಂದಿಗೆ ಚಟ್ನಿ ಗಿಟ್ನಿ ಅಂತ ತಿನ್ನಂಗಿಲ್ಲ. 50 ರೂಪಾಯಿಗೆ ಒಂದಾ? ಬೇರೆ ಚಟ್ನಿ ಮಾಡಬೇಕು. ಯಾವುದು? ಶೇಂಗಾ ಚಟ್ನಿ, ಶೇಂಗಾ ಚಟ್ನಿ, ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ಕೆಂಪು ಚಟ್ನಿ, ಎಲ್ಲ ರೇಷನ್ ತಗೊಳ್ತೀನಿ. ಕುಸುಬಿ ಚಟ್ನಿ, ಪುಟಾಣಿ ಚಟ್ನಿ, ಇದೆಲ್ಲ ಮಾಡ್ಬೇಕು ನೀನು. Oh my god. ನಾಳೆ ನೀರು ತರ್ತೀವಿ ಮೊದಲು. ನೀರಿದಾವಲ್ಲ? ಎಲ್ಲ ನೀರು ಕಾಣಲ್ಲ, ನೋಡ್ಲ 2 ದಿನ ಹಾಕವ್ ನೀರು. ಹೌದು. ಯಾರು ಕುಡಿದ ಹಂಗ ಇರದ, ಕುಡಿದ ಹಂಗ ಇರದ, ಹಂಗೆ ಇರೋದು. ತಂಪು ಆಯ್ತು ಇಲ್ಲಿಗೆ. ನಮ್ಮದು ಸೌಂಡ್ ಕ್ಲಾರಿಟಿ ಬರ್ತಾ ಇಲ್ಲ ಅಂತ ಕಾಮೆಂಟ್ಸ್ ಹಾಕಿದ್ರಿ ಫ್ರೆಂಡ್ಸ್. ಮೈಕ್ನ ಆರ್ಡರ್ ಮಾಡಿದ್ದೀವಿ ಫ್ಲಿಪ್ಕಾರ್ಟಲ್ಲಿ. 6 ದಿವಸ ಆಯ್ತು ಇವತ್ತಿಗೆ ಆರ್ಡರ್ ಮಾಡಿ, ಇನ್ನೂ ಡಿಸ್ಪ್ಯಾಚ್ ಕೂಡ ಆಗಿಲ್ಲ ಅದು. ಬೈಗನ್ ನೋಡ್ರಿ. ಓ ನಮ್ಮ ಉತ್ತರ ಕರ್ನಾಟಕ ಕಡೆ ಬದನೆಕಾಯಿ ಭರ್ತ ಮಾಡ್ತಾರೆ. ಬದನೆಕಾಯಿ ಭರ್ತ, ಬಾಯಲ್ಲಿ ನೀರು ಬರುತ್ತಲ್ಲ. ರೊಟ್ಟೆ ಮೇಲೆ ಬದನೆಕಾಯಿ ಭರ್ತ ಹಾಕೊಂಡು ತಿಂತಾ ಇದ್ರೆ ಪಕ್ಕದಲ್ಲಿ ಒಂದು ಈರುಳ್ಳಿ ಪಾಚಿ. ನನ್ನ ಮಗ ಅವನು ಕೆಚ್ ಪೆನ್ದು ಕ್ಯಾಪ್ ಇರುತ್ತಲ್ಲ, ಅದು ಹಾಕೊಂಡ್ಬಂದಿದ್ದಾರೆ ನೋಡಿ. ಡ್ಯಾಡಿ ಫಿಂಗರ್ ಅಂತ. ವೇರ್ ಆರ್ ಯು ಅಂತಾನೆ ಮೈ ಹೀರೋ. ಗಿಲ್ಲಿ ಥರ ಇದ್ದಾನೆ. ಗಿಲ್ಲಿಗೂ ಬಾಚಣಿಗೆ ಬೇಡ, ಇವನಿಗೂ ಬಾಚಣಿಗೆ ಬೇಡ. ಬಿಗ್ ಬಾಸ್ ಗಿಲ್ಲಿ ಥರ ಇದ್ದಾನೆ, ಬಾಚಣಿಗೆ ಇಲ್ಲದೆ. ಹಂಗೆ ತಿರುಗ್ತಾ ಇರ್ತಾನೆ, ಹಂಗೆ ಓಡಾಡ್ತಿರ್ತಾನೆ. ಹಾಯ್ ಏನಪ್ಪ, ಹಾಯ್ ಮಾಡು. ಉಮ್ಮ ಕೊಡೋಣಪ್ಪ, ಉಪ್ಪ ಕೊಡೋಣ ಪಪ್ಪನಿಗೆ. ಪಪ್ಪನಿಗೆ ಉಪ್ಪ ಕೊಡಲ್ಲ, ಶಟ್ ಹೋಗ್ತೀವಿ ನಾವು. ಉಮ್ಮ ಕೊಡಪ್ಪಾಜಿ ಪಪ್ಪಾಗೊಂದು. ಅಯ್ಯೋ ಉಮ್ಮ ಕೊಡಲ್ಲ. ಅಲ್ಲೇ ಅಲ್ಲ ಮಗನೇ, ಇಲ್ಲಿದ್ದೀನಿ. ಮಮ್ಮಿಗೆ ಆದ್ರೆ ಕೊಡ್ತಾನ ಅವನು. ಅಲ್ಲಪ್ಪಾಜಿ ಇಲ್ಲಿ ಮಮ್ಮಿ ಕೊಡಂಗಿಲ್ಲ ಅಪ್ಪಾಜಿ. ಇದು ಬಂಗಾರ ತೋರ್ಸಲ್ಲ. ಡ್ಯಾಡಿ ಫಿಂಗರ್ Here I am. My God. How do you do? ಪಂದ್ಯಕ್ಕೆ ಬರ್ತಾ ಇದ್ರೆ 1 ರೊಟ್ಟಿ ತಿನ್ನೋದ್ ಬದಲು 4 ರೊಟ್ಟಿ ತಿಂತೀನಿ ನಾನು. ಅವಾಗ ತಿಂತಿದ್ದೆ, ಇವಾಗ ತಿಂತೀನಿ. ಬಟ್ ಇದ ನೋಡಿ, ಭರ್ತ ಮಾಡೋದ್ರಲ್ಲಿ ತುಂಬಾ ಸ್ಪೆಷಲ್. ಅರ್ಥ ಆಯ್ತಾ ಫ್ರೆಂಡ್ಸ್? ಎಸ್. ಇವಾಗ ಎಷ್ಟು ರೊಟ್ಟಿ ತಿಂತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಮೈಂಡ್ ವೈಸ್ ಗೊತ್ತಿ. ಅರ್ಧ ತಿಂತಾ ಇರೋದು ನಾನು, ಅರ್ಧ ರೊಟ್ಟಿ ಅಷ್ಟೇ ತಿಂತಾ ಇರೋದು, ಗೊತ್ತಾ? ನೋಡಿದ್ರೆ ಅದಕ್ಕೆ ಎಷ್ಟು ಸಣ್ಣ ಆಗಿದೆ. ಮೆಣಸಿಗೆ ನೋಡಿಲ್ಲ ಅಲ್ಲೇ ಇದು ಇಷ್ಟುದ್ದು. ಮೈ ಗಾಡ್, ತೊಡದಾಗಿದ್ದೇನೆ. ಎಲ್ಲಿ ತಗೊಂಡಿ ಗೊತ್ತಿಲ್ಲ, ಇಷ್ಟು ದೊಡ್ಡ ಬಿಗ್ ಮೆಣಸಿನ್ಕಾಯಿ ನೋಡಿದೆ, ಚೋಟ್ ಮೆಣಸಿನ್ಕಾಯಿ ಅಂತ ಇರುತ್ತಲ್ಲ, ಇಟ್ಟೇ ಇರುತ್ತದೆ ಇಷ್ಟು. ನನಗೆ ಅಂದ್ರೆ ಅಂತ ನೀ ಯಾಕೆ ನೋಡ್ತಾ ಇದ್ದೀನಿ? ನಿನ್ಗೆ ಇಟ್ಟಿದ್ಯಾ? ಹಲೋ, ಚಟ್ನಿ ರೆಡಿ ಆಗ್ತಾ ಇದೆ ನೋಡಿ. ಭರ್ತ ಪ್ರಿಪ್ರೇಷನ್. ಬದನೆಕಾಯಿ ಭತ್ತ ಸುಟ್ಟಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಸರಿಯಾಗಿ
ಹದ ಮಾಡ್ಕೋಬೇಕು. ಹದ ಮಾಡಿಕೊಂಡು ಅದ್ರ ಜೊತೆ ಖಾರ ಮಿಕ್ಸ್ ಮಾಡ್ಕೋಬೇಕು. ಖಾರ ಬೆಳ್ಳುಳ್ಳಿ ಮಿಕ್ಸ್ ಮಾಡಬೇಕು. ಹಸಿಮೆಣಸಿನ್ಕಾಯಿ ಚಟ್ನಿ ತಿಂದ್ರೆ ಪಾರಾರ ಕೊಂಡಿ ಬೆಳಿಗ್ಗೆ ಪಾರಾರ. ಮತ್ತೆ ನೋಡ್ರಿ ಒಂಚೂರು ಇದು ಏನಾಗಲಿಲ್ಲ ಫ್ರೆಂಡ್ಸ್, ನಾವು ತಿನ್ಬೋದು ಇವಾಗ. ಪ್ಲೀಸ್ ಒಂದು ಸಾಂಗ್ ಕೇಳಿಸ್ತಲ್ವಾ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ? ಇವರ ಸಿಂಗರ್ ಇವರೇ ಆಡಿದವರು. ಇನ್ನೊಂದ್ಸತಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮೂರ ಜಾತ್ರೆಯಲ್ಲಿ ಏನಾಯ್ತು? ನಮ್ಮೂರ ಜಾತ್ರೆಯಲ್ಲಿ ಗಂಟು ಬಿದ್ದೆ. 10 minutes ಅಲ್ಲಿ ಬರ್ತಾ ರೆಡಿ. ಕಟಕ್ ರೊಟ್ಟಿ ಇರ್ಬೋದು, ಬಿಸಿ ಬಿಸಿ ರೊಟ್ಟಿ ಇದ್ರೆ ಇನ್ನೂ ಮುಗಿದೋಯ್ತು ಅನ್ಕೊಂತ ಇದ್ರ. ಎಷ್ಟು ಪುಟ್ಟಿ ಇದ್ದಾನೆ ಇವನು. ಎಸ್, ಐ ಆಮ್ ಪುಟ್ಟಿ. ನಮ್ಮ ಹೀರೋಯಿನ್ ಇನ್ನ ಮುದ್ದು ಮಗಳು. ಚೆಲುವೆ ನೀನು ನಕ್ಕರೆ ಬದುಕು. ಇಡಿ ಹಚ್ಲೇನ್ ಬಾಯಿಗೆ ಹಚ್ಲೇನು ದಂಡೆಲ್ಲ ಹೋಗ್ತೈತಿ. ಯಾವ ಥರ ಆಗಿದೆ ನೋಡಿ, ಈ ಥರ ಕರ್ರಗಾಗಬೇಕು. ದಂಡೆಲ್ಲ ಹೋಗ್ತೈತಿ ಹಚ್ಲೇನಿ. ಕೇಳಿರ್ಬೋದು, ಸುಟ್ಟು ಬದನಿಕಾಯಿ ಆಗಿಲ್ಲ ಅಂತಿರ್ತಾರಲ್ಲ ಹಿಂಗೆ. ಸುಟ್ಟು ಬದನಿಕಾಯಿ ಆಗಿಲ್ಲ ಅಂತಿರ್ತಾರೆ ನೋಡಿ ನಮ್ಮ ಕಡೆ. ಇದೆ ನೋಡ್ರಿ ಸುಟ್ಟು ಬದನಿಕಾಯಿ. ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಬದನೆಕಾಯಿ ಬೇಕೇ ಬೇಕು. ಅದು ಕಡೆ ಅದು ಇದ್ರಾಗಂತೂ ಜಾಸ್ತಿ ಬೇಕು. ಯಾರ ಕಡೆ ಹೊಸರು ಕಡೆ ಒಂದು ಜಾಸ್ತಿ ಬೇಕು, ಜಮಖಂಡಿ ಹೊಸರು ಕಡೆ ಇಲ್ಲ. ನಮ್ಮೆಲ್ಲ ಫಂಕ್ಷನ್ಗಳಲ್ಲಿ ಇದ್ದೇ ಇರ್ತದೆ. ನೀವು ಚಿಕ್ಕ ಫಂಕ್ಷನ್ ಮಾಡಿದ್ರು ಬದನೆಕಾಯಿ ಬೇಕೇ ಬೇಕು, ದೊಡ್ಡ ಫಂಕ್ಷನ್ ಮಾಡಿದ್ರು ಬದನೆಕಾಯಿ ಅಂತ ಇದ್ದೇ ಇರುತ್ತೆ. ನಿಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ನೋಡ್ರಿ. ನಮ್ಮ ಅತ್ತಿ ಬರ್ತಾ ಮಾಡಿ ಇಡ್ಲು ತಿನ್ಲು. ಡಿಸೈನ್ ಬೇಕು ಅಂದರೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಡಿಸೈನ್ ಬೇಕಾ? ಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಮಾಡಿ ಉದುರಿಸ್ಬಿಟ್ರೆ ಹಿಡಿ ಬಾಯ ಜಾಲ ಎಲ್ಲ ಸೋರ್ ಬಿದ್ದು ಹಿಡಿ ಇದ್ರಾಗ ತಿನ್ನು. ನೋಡೋದಕ್ಕೆ ಏನ್ ಬೇಕು ಹೇಳ? ಯಮ್ಮಿ ಯಮ್ಮಿ. ಉತ್ತರ ಕರ್ನಾಟಕದ ಕಡೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಲ್ಲ. ಅಂದ್ರೆ ಏನಿದ್ರು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ ಮಾಡ್ತಾರೆ. ಇಲ್ಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ತಿಂತಾ ಇದೀವಿ ಫ್ರೆಂಡ್ಸ್ ಬೆಂಗಳೂರಲ್ಲಿ. ನೋಡಿ ರೊಟ್ಟಿ ರೆಡಿ ಆಗಿ ಏನೇ ಹೆಸರು ಇಟ್ಟಿಸ್ತಾರ ಅವ್ರು. ತಾಡ್ ತಗೋರಿ, ಬಿಸಿ ಬಿಸಿ ರೊಟ್ಟಿ ತಿನ್ರಿ, ತಾಡ್ ತಗೋರಿ. ನಮ್ಮ ಕಡೆ ಎಲ್ಲ ಬಡದು ಮಾಡ್ತಾರೆ. ಮುಂಚೆ ಎಲ್ಲ ಕೈ ರೊಟ್ಟಿಯಿಂದ ಕೈಲಿ ತಟ್ಟಿ ಮಾಡ್ತಾ ಇದ್ರು. ಕೈಯಿಂದ ಕೈಗೆ ಹೆಂಗೆ 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 ತಟ್ಟಿ ಮಾಡ್ತಾ ಇದ್ರು. ಇಲ್ಲಿ ಚಪಾತಿ ತರ ತೀಡ್ತಾ ಇದ್ದಾರೆ ಅಕ್ಕಿ ರೊಟ್ಟಿನ. ಬಾಡಿಗೆ ಮನೆಯೆಲ್ಲ ನಡೆಯಂಗಿಲ್ಲ ರೊಟ್ಟಿ ಬಡಿಯೋದು. ಬಡ್ಸೋ ಕಲಿದೆ ಈಗ. ಯಶು ಯಾಕ ರೊಟ್ಟಿ ಮೇಲೆ ಹಾಕ್ಲೇನೆ ಬರ್ತಾ ವೈರ್ ನೀರು ತಕ್ಷಣ ಸೂಪರ್ ಆಗಿರುತ್ತೆ. ಚೆನ್ನಾಗಿತ್ತಾ? ಸೂಪರ್. ಥ್ಯಾಂಕ್ ಯು ಹೆಂಡತಿ. ಮಕ್ಕ ಹಿಡ್ದ ಆಗಿರ್ತೈತಿ ಏನು ಚಲೋ ಆಗಲ್ಲ. ಯಾವುದಾಗಲಿ ಸಡನ್ ಫೀಡ್ಬ್ಯಾಕ್ ಮಾಡ್ಬೇಕು. ಅದರಿಂದ ಅವರು ತಿಳ್ಕೊಂತಾರೆ. ಚೆನ್ನಾಗಿದ್ರೆ ಇನ್ನೊಂದ್ಸತಿ ಅದನ್ನೇ ಮಾಡ್ತಾರೆ. ಅದೇ ಥರನೇ ಪ್ರೊಸೆಸ್ ಮಾಡ್ತಾರೆ. ಹಸಿ ಖಾರದ ಹಾಕೊಂಡು ನೀನು ಸಂದ್ ಕೊಟ್ಟಿನಿ. ಈಗ ಆಗಲಿ ಇದ್ರಲ್ಲಿ ಹಾಕಿದೆಯಲ್ಲ ಹಸಿಮೆಣಸಿನ್ಕಾಯಿ ಚಟ್ನಿ, ಮೊಸರ ಚಟ್ನಿ ಹಾಕೊಂಡು ತಿರ್ಗಾ ಇದ್ರ ಮೇಲೆ ಇನ್ನು ಬೇರೆ ಇದೇ ಖಾರ ಆಗಿದೆ. ಇದಷ್ಟೇ ಸಾಕು. ಇನ್ನು ಹಸಿಮೆಣಸಿನ್ಕಾಯಿ ಖಾರ ಹಾಕೊಂಡು ಮೊಸರು ಹಾಕೊಂಡ್ರೆ ಡಬಲ್ ಡೋಸ್ ಆಗಲ್ವಾ, ಡಬಲ್ ಖಾರ ಆಗಲ್ವಾ? ಏನು ಮಾಡ್ಬೇಕು ಅನ್ಕೊಂಡಿದ್ದೆ? ಏನು ಪ್ಲಾನಿಂಗ್ ನಿಂದು? ರಾತ್ರಿ ಎಲ್ಲ ಎಡ್ತಾಕೋದು ಅದೇ ಅನ್ಕೊಂತಿದ್ದೀನಿ ನಾನು. ಹೇಗಿದೆ ಹೇಳು? ಚೆನ್ನಾಗಿದೆಯಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಕ್ಕಿ ರೊಟ್ಟಿ ಮಾತ್ರ ಬೇಕು, ನಂತರ ನೀವು ಅನುಭವಿಸ್ಬಾರ್ದು ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ತೆ ಚಲೋ ಆಗಿತ್ತು ಹೇಳ್ತೀರ ಏನಾಗತ್ತದಿ. ಭರ್ತ ಚೆನ್ನಾಗಿದೆ ಅಂತ ನಾನು ಹೇಳಿದ್ದು, ರೊಟ್ಟಿ ಚೆನ್ನಾಗಿದೆ.
ನೋಡಕ್ ಬೆಳಗಿರುತ್ತೆ ಫ್ರೆಂಡ್ಸ್, ನೋಡಕ್ ಬೆಳಗಿರುತ್ತೆ. ಬಟ್ ಬೆಳಗಿರೋದಿಲ್ಲ ಹಾಲಲ್ಲ. ನಮ್ಮ ಉಪೇಂದ್ರ ಅವ್ರದ್ದು ಆಟ ಇದೆಯಲ್ಲ, ಬೆಳಗಿರೋದಿಲ್ಲ ಹಾಲಲ್ಲ. ಚಪಾತಿ ಜೊತೆ ಸೂಪರ್, ಒಳ್ಳೆ ಕಾಂಬಿನೇಷನ್ ಚಪಾತಿ ಜೊತೆ. ಓಕೆನಾ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.